ಹಲೋ ವ್ಯೂವರ್ಸ್, ನಾನು ನಿಮ್ಮ ರಾಘವೇಂದ್ರ. ನೀವು ನೋಡ್ತಾ ಇರೋದು ಟೆಕ್ಸೆಟ್ ಚಾನಲ್. ನಾನು ಈ ದಿನ ಎಕ್ಸೆಲ್ನಲ್ಲಿ ಪ್ರೋಗ್ರೆಸ್ ಬಾರ್ನ ಮ್ಯಾನ್ಯಲಿ ಕ್ರಿಯೇಟ್ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಓಕೆ, ಎಕ್ಸೆಲ್ ಕ್ಲಿಕ್ ಮಾಡಿ, ಶೀಟ್ಗೆ ಹೋಗಿ, ವ್ಯೂ ಕೋಡ್ ಹೋಗಿ, ಇನ್ಸರ್ಟ್ ಯೂಸರ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಈಗ ಫ್ರೇಮ್ ಕ್ಲಿಕ್ ಮಾಡಿ. ಓಕೆ, ಫ್ರೇಮ್ನ ನೇಮ್ ಇದೆಯಲ್ಲ ಅದನ್ನು ರಿಮೂವ್ ಮಾಡಿ, ಕ್ಯಾಪ್ಷನ್ನ. ಓಕೆ, ನೆಕ್ಸ್ಟ್ ಅದರೊಳಗಡೆ ಲೇಬಲ್ನ ಕ್ರಿಯೇಟ್ ಮಾಡಿ. ಓಕೆ, ಲೇಬಲಿಂದ ಕ್ಯಾಪ್ಷನನ್ನು ರಿಮೂವ್ ಮಾಡಿ. ಈ ಲೇಬಲಿಗೆ ಒಂದು ವೇರಿಯೇಬಲ್ ನೇಮ್ನ ಕೊಡಿ, ಬಾರ್ ಅಂತ ಕೊಡಿ. ಬಾರ್. ಆ ಬಾರ್ ಕಲರ್ನ ಚೇಂಜ್ ಮಾಡೋಣ. ಬಾರ್ ಕಲರ್ನ ಚೇಂಜ್ ಮಾಡೋಣ. ಸೊ ಈಗ ವಿಡ್ತನ್ನ ಅದಕ್ಕೆ ಮ್ಯಾಚ್ ಮಾಡೋ ಥರ ಡ್ರ್ಯಾಗ್ ಮಾಡಿ. ಇದು ಒಂದು 200 ಹೇಳ್ಕೊಳ್ಳಿ, ಎಷ್ಟಾದರೂ ಹೇಳ್ಕೊಳ್ಳಿ, ಬಟ್ 200 ಅಂತ ಹೇಳ್ಕೊಳ್ಳಿ. ವಿಡ್ತ್ ಓಕೆ 200 ಬಂದುಬಿಟ್ಟು ಯಾವುದ್ರದ್ದು ಫ್ರೇಮ್ದು 200. ಇದ್ರ ವಿಡ್ತ್ ಬಂದುಬಿಟ್ಟು 1 ಅಂತ ಹಾಕಿ, 1. ಓಕೆನಾ? ನೆಕ್ಸ್ಟ್ ಲೇಬಲ್ ಕ್ರಿಯೇಟ್ ಮಾಡಿ. ಓಕೆ, ಲೇಬಲ್ದು ಇಂಡಿಕೇಶನ್ ಅಂತ ಕೊಡೋಣ. ಇಂಡಿಕೇಟರ್ ಅಷ್ಟೇ ಕೊಡಿ, ಇಂಡಿ ಅಂತ ಕೊಡ್ತೀನಿ. ಸೊ ಅದರದ್ದು ಕ್ಯಾಪ್ಷನ್ನ ರಿಮೂವ್ ಮಾಡ್ತೀನಿ. ಓಕೆ, ಈಗ ಟೆಂಪ್ಲೇಟ್ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಪ್ರೋಗ್ರಾಮ್ ಬರೀಬೇಕು. ಪ್ರೋಗ್ರಾಮ್ನ ನಾವು ಹೋಗಿ ಇನ್ಸರ್ಟ್ ಯೂಸರ್ ಫಾರ್ಮ್ ಇದೆಯಲ್ಲ ಅದೇ ಥರ ಹೋಗಿ ಇಲ್ಲಿ ಮಾಡ್ಯೂಲ್ ಅಂತ ಇದೆ, ಮಾಡ್ಯೂಲ್ ಕ್ರಿಯೇಟ್ ಮಾಡಿ. ಮಾಡ್ಯೂಲಲ್ಲಿ ಫಸ್ಟ್ ನಾವು ಸಬ್ ಕೋಡ್ ಅಂತ ಹಾಕ್ತೀನಿ, ಸಬ್ ಮ್ಯಾಕ್ರೋ ಹಾಕ್ತೀನಿ. ಓಕೆ, ಮ್ಯಾಕ್ರೋ, ಸಬ್ ಮ್ಯಾಕ್ರೋ. ಇದಕ್ಕೆ ನನಗೆ 3 ವೇರಿಯೇಬಲ್ ಕೊಡ್ತೀನಿ. ಡಿಮ್, I as integer, comma j as integer. Next pct control. ಸೊ ಇದು ಯಾವ್ದಾದ್ರು ಕೊಡ್ಬೋದು, pct control as single. ಓಕೆನಾ? ಈಗ sheet 1 dot clear. ಓಕೆ, ಸರಿ, ಶೀಟ್ 1ನ ಆಲ್ ಸೆಲ್ಸ್ಗಳು ಕ್ಲಿಯರ್ ಆಗಿರಬೇಕು ಅನ್ನೋದು ಇದು ಕ್ಲಿಯರ್ ಮಾಡುತ್ತೆ. ಶೀಟ್ 1ನ ಎಲ್ಲ ಸೆಲ್ಸ್ಗಳನ್ನ ಅದು ಫಸ್ಟ್ ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ಹಾಕ್ತೀನಿ. ಫಾರ್ I is equal to 1 to 100. ಇದು ಬಂದುಬಿಟ್ಟು ನನಗೆ ಸೆಲ್ ಕೌಂಟ್ ತಗೊಳ್ಳೋಣ, ಆಮೇಲೆ ಹೇಳ್ಕೊಡ್ತೀನಿ ಏನಂತ. ನೆಕ್ಸ್ಟ್ ಇನ್ನೊಂದು ಫಾರ್ j as j is equal to 1 to 1000. ಓಕೆ, ನೆಕ್ಸ್ಟ್ ಈಗ ನೋಡಿ ಸೆಲ್ಸ್ I ಅಂದರೆ ಏನು? ರೋ ಇಂಡೆಕ್ಸ್ ನಂಬರ್ I, ಕಾಮ 1 ಡಾಟ್ ವ್ಯಾಲ್ಯೂ
ವ್ಯಾಲ್ಯೂ ಇಸ್ ಈಕ್ವಲ್ ಟು ಜೆ. ಓಕೆನಾ, ವ್ಯಾಲ್ಯೂ ಇಸ್ ಈಕ್ವಲ್ ಟು ಜೆ ಅಂದರೆ ಸೆಲ್ಸ್ ಇದೆಯಲ್ಲ ಅದ್ರ ಕಾಲಮ್ 1, ಕಾಲಮ್ ಇಲ್ಲಿ 1 to 100ವರೆಗೂ ಚೇಂಜ್ ಆಗ್ತಾ ಹೋಗುತ್ತೆ. ಈ ಫಸ್ಟ್ ಐ ಇಸ್ ಈಕ್ವಲ್ ಟು 1 ಆಗುತ್ತೆ. ಕಾಲಮ್ 1 ನಾನು ರನ್ ಮಾಡೋವಾಗ ಇನ್ನೂ ಚೆನ್ನಾಗಿ ತೋರಿಸ್ಕೊಡ್ತೀನಿ ಇದನ್ನ. ಕಾಲಮ್ 1 ರೋ 1 ಕಾಲಮ್ 1ಗೆ ಜೆ ಚೇಂಜ್ ಆಗುತ್ತೆ. ಜೆ ಎಷ್ಟು ಚೇಂಜ್ ಆಗುತ್ತೆ? ಫಸ್ಟ್ 1 ಆಗುತ್ತೆ, 1ರಿಂದ 1000ವರೆಗೂ ಚೇಂಜ್ ಆಗುತ್ತೆ. ಓಕೆ, ಶೋ ಮಾಡ್ತೀನಿ. ಶೋ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಿಮ್ಗೆ ಅರ್ಥ ಆಗೋದು ಕಷ್ಟ ಆಗ್ಬೋದು. ಓಕೆ, ನೆಕ್ಸ್ಟ್ ಜೆ. ಈಗ ನೆಕ್ಸ್ಟ್ ಜೆ ಆಗುತ್ತೆ ಅಂದರೆ ಫಸ್ಟ್ 1 ಆಗುತ್ತೆ, ಒಂದು ಸೆಲ್ ಒಳಗೆ 1 ಆಗುತ್ತೆ, ಹಾಗೆ 2 3 4 5 ಅಂತ 1000 ಆದಮೇಲೆ ನಮಗೆ ಏನು ಸಿಗುತ್ತೆ? ನೆಕ್ಸ್ಟು ಅವಾಗ ಒಂದು ವ್ಯಾಲ್ಯೂ ಕೊಡೋಣ. ಯಾವುದು? ಪಿ ಸಿ ಟಿ ಕಂಟ್ರೋಲ್ ಇಸ್ ಈಕ್ವಲ್ ಟು ಐ. ಅಲ್ಲೇನು ಚೇಂಜ್ ಆಗುತ್ತೆ ಅದು ನಮಗೆ ತೋರಿಸ್ತದೆ. ಐ ವ್ಯಾಲ್ಯೂ ಬಂದುಬಿಟ್ಟು ಪಿ ಸಿ ಟಿ ಕಂಟ್ರೋಲಿಗೆ ಐ ವ್ಯಾಲ್ಯೂ ಬಂದು ಸೇರುತ್ತೆ. ನೆಕ್ಸ್ಟ್ ಪ್ರೋಗ್ರೆಸ್ ಕೊಡ್ತೀನಿ. ಪಿ ಸಿ ಟಿ ಕಂಟ್ರೋಲ್. ನೆಕ್ಸ್ಟ್ ಜೆ. ಸೊ ಇಷ್ಟೆಲ್ಲ ಆಪ್ರೇಷನ್ ಆದಮೇಲೆ ಅದು ನೆಕ್ಸ್ಟ್ ಐಗೆ ಹೋಗುತ್ತೆ. ಇನ್ನೊಂದು ಪ್ರೋಗ್ರಾಮ್ ಸಬ್ ಪ್ರೋಗ್ರೆಸ್ಸಲ್ಲಿ ಒಂದು ಪ್ಯಾರಾಮೀಟರ್ ಇರಬೇಕು. ಪಿ ಸಿ ಟಿ ಕಂಟ್ರೋಲ್ ಆಸ್ ಸಿಂಗಲ್. ಸೊ ಇದನ್ನು ಸೇಮ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಇದನ್ನು ನಾವು ಸಿ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲ ಚೇಂಜ್ ಆಗುತ್ತೆ. ಓಕೆ, ಇದಕ್ಕೆ ಒಂದು ಪ್ಯಾರಾಮೀಟರ್ ಇದ್ದೀವಿ ಅಂದರೆ ಇದರಲ್ಲಿ ಏನಾಗುತ್ತೋ ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ಪಿ ಸಿ ಟಿ ಪ್ರೋಗ್ರೆಸ್ಸಲ್ಲಿ ಪಿ ಸಿ ಟಿ ಕಂಟ್ರೋಲ್ನ ರನ್ ಆಗೋ ಥರ ಹೇಳಿದ್ದೀನಿ. ಯೂಸ್ ಆಫ್ ಫಾರ್ಮ್ 1 dot text dot caption is equal to pct control and completed. Okay, use of form 1 dot text. ಪಿ ಸಿ ಟಿ ಕಂಟ್ರೋಲ್ ಏನಾಗುತ್ತೆ ಅಂದರೆ ಪ್ರೋಗ್ರೆಸ್ ಬಾರಿನ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ತೊಗೊಳುತ್ತೆ. ಇಲ್ಲಿ 100% ಅಂದರೆ ಐ ವ್ಯಾಲ್ಯೂ ತೊಗೊಳೋದ್ರಿಂದ 1 to 100% ಅಂತ ತೊಗೊಳುತ್ತೆ. 100 ತೊಗೊಳುತ್ತೆ. ಅದಕ್ಕೆ ನಾನು ಪರ್ಸೆಂಟೇಜನ್ನು ಸ್ಟ್ರಿಂಗ್ ಹೇಳಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಯೂಸರ್ ಫಾರ್ಮ್ 1 ಡಾಟ್ ಬಾರ್ ಅಂದರೆ ಯಾವುದು? ಲೇಬಲ್ ಅದರೊಳಗಡೆ ಹಾಕಿದ್ದೀನಲ್ಲ, ಬಾರ್ ಯಾವುದು ಅಂದರೆ ಇಲ್ಲಿ ಹಾಕಿದ್ದೀನ. ಇಲ್ಲಿ ಪಿಂಕಲ್ಲಿ ಕಾಣಿಸುತ್ತಲ್ಲ, ಇದು ನಮಗೆ ಬಾರ್ ಅಂತ ಕೊಟ್ಟಿದ್ದೀವಲ್ವ, ಅದು ಬಾರ್ ಡಾಟ್ ವಿಡ್ತ್ ಇಸ್ ಈಕ್ವಲ್ ಟು ಪಿ ಸಿ ಟಿ ಕಂಟ್ರೋಲ್. ಆ ಪಿ ಸಿ ಟಿ ಕಂಟ್ರೋಲ್ ವ್ಯಾಲ್ಯೂ ಏನಿದೆ ಅದು ಇಂಟು 2 ಅಷ್ಟು ವಿಡ್ತಲ್ಲಿ ಅಷ್ಟು ವಿಡ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕರೆಂಟ್ ವಿಡ್ತಿಗೆ ಅದು 2 ಅಷ್ಟು ಜಾಸ್ತಿ ಆಗುತ್ತೆ. 2 ಇವೆಂಟ್ಸ್ ಹಾಕಿ. ಓಕೆ, ಪ್ರೋಗ್ರಾಮ್ ರನ್ ಮಾಡೋಣ. ಈಗ ಅದಕ್ಕೂ ಮೊದಲು ಈಗ ಇಲ್ಲಿ ಡೆವಲಪರಿಗೆ ಹೋಗಿ ಡಿಸೈನ್ ಮೋಡ್ ಇನ್ಸರ್ಟ್ ಕಮೆಂಟ್ಸಲ್ಲಿ ಆ್ಯಕ್ಟಿವ್ಸ್ ಕಂಟ್ರೋಲಲ್ಲಿ ಕಮೆಂಟ್ ಬಾರ್ ಡಬಲ್ ಕ್ಲಿಕ್ ಮಾಡಿ ಯೂಸರ್ ಫಾರ್ಮ್
ಒನ್ ಡಾಟ್ ಶೋ ಯೂಸರ್ ಫಾರ್ಮ್ ಒನ್ನ ಶೋ ಮಾಡಂತ ಹೇಳಿದ್ದೀವಿ. ನೆಕ್ಸ್ಟ್ ಯೂಸರ್ ಫಾರ್ಮ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗಬೇಕು ಅನ್ನೋದನ್ನ ನಾವು ಬರೀಬೇಕು. ಈಗ ಯೂಸರ್ ಫಾರ್ಮ್ ಕ್ಲಿಕ್ ಮಾಡಿದ್ರೆ ಏನಾಗಬೇಕು, ಮ್ಯಾಕ್ರೋ ಕಾಲ್ ಮ್ಯಾಕ್ರೋ. ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಮಾಡ್ಯೂಲಲ್ಲಿರೋ ಮ್ಯಾಕ್ರೋ ಪ್ರೋಗ್ರಾಮ್ ರನ್ ಆಗಬೇಕು ಅಂತ ಹೇಳಿದ್ದೀವಿ. ಓಕೆನಾ. ಈಗ ನಾವು ಇಲ್ಲಿ ಡಿಸೈನ್ ಮಾಡಿ ರಿಮೂವ್ ಮಾಡಿ ಕ್ಲಿಕ್ ಮಾಡೋಣ. ಯೂಸರ್ ಫಾರ್ಮ್ ಬಂತು. ಸೊ ಟೆಕ್ಸ್ಟ್ ಸರಿ, ಇಲ್ಲಿ ನಾವು ಟೆಕ್ಸ್ಟನ್ನು ಆ್ಯಡ್ ಮಾಡಿಲ್ಲಲ್ಲ ಯೂಸರ್ ಫಾರ್ಮಲ್ಲಿ, ಇದಕ್ಕೆ ನಾವು ಟೆಕ್ಸ್ಟ್ ಅಂತ ಹಾಕಿ ಟೆಕ್ಸ್ಟ್. ಓಕೆ, ಈಗ ನಾವು ಇಲ್ಲಿ ಡಾಟ್ ಟೆಕ್ಸ್ಟ್ ಅದ್ರ ಕ್ಯಾಪ್ಷನ್ನು ಚೇಂಜ್ ಆಗಬೇಕಂತ ಹೇಳಿದ್ವಿ. ಓಕೆ, ಈಗ ರನ್ ಮಾಡಿ. ಓಕೆ, ಪ್ರೋಗ್ರಾಮ್ ಇಸ್ ಗುಡ್. ಅರ್ಥ ಆಯ್ತಲ್ಲ. ಒಂದೊಂದು ಸೆಲ್ಲಲ್ಲೂ ಕೂಡ 1 to ರನ್ ಆಗುತ್ತೆ, 1 to 1000ವರೆಗೂ ರನ್ ಆಗುತ್ತೆ. ಅಂದರೆ ಇದು ಜೆ ವ್ಯಾಲ್ಯೂ. 1 ಬಂದುಬಿಟ್ಟು ನಮಗೆ ಐ ವ್ಯಾಲ್ಯೂ, 1 ಐ ವ್ಯಾಲ್ಯೂ ಬಂದುಬಿಟ್ಟು ನೋಡಿ ಇಲ್ಲಿ ನಮಗೆ 100ವರೆಗೂ ರನ್ ಆಗಿರುತ್ತೆ ನೋಡಿ, 100ವರೆಗೂ ರನ್ ಆಗಿದೆ. ಅಂದರೆ ಇದು ನಮಗೆ ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ, ಐ ಈಸ್ ಈಕ್ವಲ್ ಟು 1 to 100 ಹೇಳಿದ್ದೀವಿ. ಜೆ ಈಸ್ ಈಕ್ವಲ್ ಟು 1 to 1000 ಹೇಳಿದ್ದೀವಿ. ಅಂದರೆ ಸೆಲ್ ಕೌಂಟ್ ಆಗೋದು ಐ ಸೆಲ್ ಕೌಂಟ್ ಆಗುತ್ತೆ. ಆ ಸೆಲ್ ಒಳಗಡೆ ನಮಗೆ ಜೆ ವ್ಯಾಲ್ಯೂ ರೇಂಜ್ ಚೇಂಜ್ ಆಗ್ತಾ ಹೋಗುತ್ತೆ. ಜೆ ವ್ಯಾಲ್ಯೂ ಯಾವುದು, 1 to 1000. ಅರ್ಥ ಆಗ್ತಿಲ್ಲ ಫ್ರೆಂಡ್, ಕೊಟ್ಟಿದ್ದೀವಿ ನೋಡಿ. ಸೆಲ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಕಾಲಮ್ ಏನಂದರೆ ನಮಗೆ ರೋ ಸೆಲೆಕ್ಟ್ ಮಾಡೋದು, ರೋ ವ್ಯಾಲ್ಯೂ. ಅದರಲ್ಲಿ ನಮಗೆ ಫಸ್ಟ್ ಕಾಲಮಲ್ಲೇ ಬರಬೇಕು. ಫಸ್ಟ್ ಕಾಲಮಲ್ಲಿ ರೋ ಸೆಲೆಕ್ಷನ್ ಆಗುತ್ತೆ, ಫಸ್ಟ್ ಕಾಲಮು. ಅದರದ್ದು ವ್ಯಾಲ್ಯೂ ಬಂದುಬಿಟ್ಟು ನಮಗೆ ಜೆ ವ್ಯಾಲ್ಯೂ ಎಷ್ಟು, ಫಸ್ಟಿಗೆ 1 ಬರುತ್ತೆ. ಯಾಕಂದರೆ ಇಲ್ಲಿ 1ರಿಂದ ಸ್ಟಾರ್ಟ್ ಆಗಬೇಕಂತ ಹೇಳಿದ್ವಿ, 1 ಬರುತ್ತೆ. ಮತ್ತು ನೆಕ್ಸ್ಟು ಜೆ ಚೇಂಜ್ ಆಗುತ್ತೆ. ಜೆ ಏನು ಚೇಂಜ್ ಆಗುತ್ತೆ, 1 2 3 4 to 1000ವರೆಗೂ ಅದೇ ಸೆಲ್ ಒಳಗಡೆ, ಇದು ಒಂದರ ಸೆಲ್ ಒಳಗಡೆ ಚೇಂಜ್ ಆಗುತ್ತೆ. ಅದು ಫಸ್ಟ್ ರೋ ಒಳಗಡೆ ಚೇಂಜ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಇದೆಲ್ಲ 1000 ಆದಮೇಲೆ ಅದು ನೆಕ್ಸ್ಟ್ ಐಗೆ ಹೋಗುತ್ತೆ. ಐಗೇನು, ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅದು ತೊಗೊಳ್ಳೋದು 2 ತೊಗೊಂಡು ಮತ್ತೆ ಇಷ್ಟು ಪ್ರೋಗ್ರಾಮ್ ರನ್ ಮಾಡಿ ಅದನ್ನು 1000 ರೀಚ್ ಆದ ತಕ್ಷಣ, ಜೆ ವ್ಯಾಲ್ಯೂ 1000 ರೀಚ್ ಆದ ತಕ್ಷಣ ನೆಕ್ಸ್ಟ್ ಐ ತೊಗೊಳುತ್ತೆ. ನೆಕ್ಸ್ಟ್ ಐ ಎಷ್ಟು, 3. ಈಗ ನೋಡಿ ನಾವು ಇಲ್ಲಿ ರೋ ವ್ಯಾಲ್ಯೂ ನಾವು 2 ಅಂತ, ಇದು ಕಾಲಮ್ ವ್ಯಾಲ್ಯೂ ನಾನು 3 ಅಂತ ಹಾಕ್ತೀನಿ. ನೋಡಿ ಏನು ರನ್ ಆಗುತ್ತೆ ನೋಡಿ. ಫಸ್ಟು ಏನಾಗಬೇಕಂತ ಹೇಳಿದ್ದೀವಿ, ಕ್ಲಿಕ್ ಮಾಡಿದಾಗ ಫಸ್ಟು ಎಲ್ಲ ಸೆಲ್ಸ್ಗಳು ಕ್ಲಿಯರ್ ಆಗಬೇಕು. ಸೊ ನೋಡಿ, ಫಸ್ಟ್ ರೋ ಕ್ಲಿಯರ್ ಆಯಿತು ನೋಡಿ. ಬಿಫೋರ್ ವ್ಯಾಲ್ಯೂ ಈಗ ಆಲ್ರೆಡಿ ಇದೆ ಅಲ್ವಾ, ಈ ವ್ಯಾಲ್ಯೂನೆಲ್ಲ ಕ್ಲಿಯರ್ ಮಾಡೋದು ಯಾವುದು, ಕಮೆಂಟ್ಸು ಹೇಳಿದ್ದೀವಿ ನೋಡಿ. ಶೀಟ್ 1 ಡಾಟ್ ಸೆಲ್ಸ್ ಡಾಟ್ ಕ್ಲಿಯರ್ ಅಂತ ಕೊಟ್ಟಿದ್ದೀವಲ್ಲ, ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅದು ಫಸ್ಟ್ ಎಲ್ಲ ಕ್ಲಿಯರ್ ಮಾಡುತ್ತೆ, ಆಮೇಲೆ ರನ್ ಆಗುತ್ತೆ. ಇಲ್ಲಿ ವ್ಯಾಲ್ಯೂ ಬರುತ್ತೆ, ವ್ಯಾಲ್ಯೂ ಚೇಂಜ್ ಆಗೋದನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಏನು ಚೇಂಜ್ ಆಗಬೇಕಂತ ಹೇಳಿದ್ದೀವಿ, ಅದು ಇಲ್ಲಿದೆ. ಯೂಸರ್ ಫಾರ್ಮ್, ಅದರಲ್ಲಿ ಟೆಕ್ಸ್ಟ್ ಅಂದರೆ ಲೇಬಲ್ 2ನ ವೇರಿಯಬಲ್ ನೇಮ್, ಅದು ಕ್ಯಾಪ್ಷನ್ ಬಂದುಬಿಟ್ಟು ಪಿ ಸಿ ಟಿ ಕಂಟ್ರೋಲ್ ನೇಮ್ ಏನು ಬರುತ್ತೆ, ಐ ವ್ಯಾಲ್ಯೂ ಏನು ಚೇಂಜ್ ಆಗುತ್ತೆ ಅದನ್ನು, ಅದ್ರ ಜೊತೆಗೆ ಒಂದು ಪರ್ಸೆಂಟೇಜ್ ಸಿಂಬಲ್ ಬಂದುಬಿಟ್ಟು ಕಂಪ್ಲೀಟೆಡ್, ಇಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಅಂತ ಶೋ ಮಾಡುತ್ತೆ ನೋಡಿ. ಪರ್ಸೆಂಟೇಜ್ ಸಿಂಬಲ್ ಬಂದಿದೆ, ಇಲ್ಲಿ ಕಂಪ್ಲೀಟೆಡ್ ಇಷ್ಟ ಆಗಿದೆ ಅಂತ ಬರುತ್ತೆ. ಓಕೆನಾ. ನೋಡಿ ಇಲ್ಲಿ ನೋಡಿ, ಇಲ್ಲಿ 1 to 1000 ಇನ್ ಕೇಸ್ ಅದನ್ನು ನಾನು 1000 ಜಾಸ್ತಿ ಮಾಡ್ತೀನಿ ನೋಡಿ. ಈಗ 10,000 ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಆ ಸೆಲ್ ಒಳಗಡೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೋಡಿ. ನೋಡಿ 1ರಿಂದ 10,000ವರೆಗೂ ಆ ಒಂದು ಸೆಲ್ ಆದಮೇಲೆ ಅದು ನೆಕ್ಸ್ಟ್ ಸೆಲ್ಗೆ ಹೋಗುತ್ತೆ, ಅದು ಐ ವ್ಯಾಲ್ಯೂ. ನೆಕ್ಸ್ಟ್ ಸೆಲ್ಗೆ ಹೋಗೋದು ಐ ವ್ಯಾಲ್ಯೂ. ಇದು ಒಳಗಡೆ ಚೇಂಜ್ ಆಗ್ತಾ ಇರೋದು ಜೆ ವ್ಯಾಲ್ಯೂ ಅಂದರೆ ಎಷ್ಟು, 1 to 10,000. ಓಕೆನಾ ಫ್ರೆಂಡ್ಸ್, ಅರ್ಥ ಆಯ್ತು ಅಂದ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.